ನಮಸ್ಕಾರ. ನಾನು ಡಾಕ್ಟರ್ ಹರೀಶ್ ಗೌಡ, ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಹಿಮಾಸ್ ಆಸ್ಪತ್ರೆ, ಬಸವನಗುಡಿ, ಬ್ಯಾಂಗ್ಳೂರು. ಇವತ್ತು ಅಂಬೆಲಿಕಲ್ ಅರ್ನಿಯಾ ಬಗ್ಗೆ ಕೆಲವು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ಅಂಬೆಲಿಕಲ್ ಅರ್ನಿಯಾ ಅಂದರೆ, ಈ ಒಕ್ಲು ಬಳ್ಳಿ ಅಂತ ಏನಿರುತ್ತೋ ಅಲ್ಲಿ ಒಂದು ಸ್ವೆಲ್ಲಿಂಗ್ ಬರೋಂಥದ್ದು, ಬಲ್ಜ್ ಆಗೋಂಥದ್ದನ್ನ ಅಂಬೆಲಿಕಲ್ ಅರ್ನಿಯಾ ಅಂತ ಕರಿತೀವಿ. ಪೇಷಂಟು ನನ್ನ ಒಕ್ಲಲ್ಲಿ ಏನೋ ಗಂಟದು ಇದೆ ಡಾಕ್ಟ್ರೇ ಅಂತ ಹೇಳ್ತಾರೆ. ಕೆಲವರು ಹೆಲ್ತ್ ಚೆಕಪ್ ಮಾಡಿದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಒಂದು ಬಲ್ಜ್ ಕಾಣಿಸ್ತಾ ಇದೆ ಡಾಕ್ಟ್ರೇ ಅಂತ ಕೇಳ್ತಾರೆ. ಕೆಲವರು ಒಕ್ಲತ್ರ ನೋವು ಬರ್ತಾ ಇದೆ ಅಂತ ಬರ್ತಾರೆ. ಇವೆಲ್ಲ ಕೆಲವು ಪ್ರೆಸೆಂಟೇಷನ್ಸ್, ಪೇಷಂಟ್ ಪ್ರೆಸೆಂಟ್ ಆಗೋಂಥದ್ದು ಈ ರೀತಿ. ಅಂಬೆಲಿಕಲ್ ಅರ್ನಿಯಾ ಆದರೆ ಒಕ್ಲಲ್ಲಿ ಒಂದು ಸ್ವೆಲ್ಲಿಂಗ್ ಇರುತ್ತೆ, ಕೆಲವು ಸತಿ ಪೇಯ್ನ್ ಬರುತ್ತೆ. ಏನು ಈ ಅಂಬೆಲಿಕಲ್ ಅರ್ನಿಯಾ ಅಂದರೆ, ಯೂಶ್ವಲಾಗಿ ಒಕ್ಲು ಬಳ್ಳಿ ಮಕ್ಕಳು ಹುಟ್ಟಿದ ತಕ್ಷಣವೇ ಆ ಒಕ್ಲು ಬಳ್ಳಿನ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಅದು ಸ್ಕಾರ್ ಆಗಿ ಹೀಲಾಗುತ್ತೆ. ಸೊ ಯಾವುದೇ ತೊಂದರೆ ಇರೋದಿಲ್ಲ. ಕೆಲವರಿಗೆ ಆ ಜಾಗದಲ್ಲಿ ಮಾಂಸಖಂಡಗಳು ವೀಕ್ನೆಸ್ ಆಗಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಅದನ್ನು ಅಂಬೆಲಿಕಲ್ ಡಿಫೆಕ್ಟ್ ಅಂತ ಕರಿತೀವಿ. ಆ ಡಿಫೆಕ್ಟು ಸಣ್ಣ ಹೋಲಿಂದ ಹೊಟ್ಟೆ ಒಳಗಡೆ ಇರೋಂಥ ಫ್ಯಾಟ್ ಅಥವಾ ಸ್ಮಾಲ್ ಇಂಟೆಸ್ಟೈನು, ಮೊಮೆಂಟಮ್ಮು ಪಾಪೌಟ್ ಆಗ್ತಾ ಇರುತ್ತೆ. ಅದರಿಂದ ಪೇಷಂಟ್ಗೆ ಅಂಬೆಲಿಕಸ್ ಹತ್ರ ಒಂದು ಸ್ವೆಲ್ಲಿಂಗ್ ಬರುತ್ತೆ. ಇದು ಅಂಬೆಲಿಕಲ್ ಹರ್ನಿಯಾ. ನಾವು ಸ್ಕ್ಯಾನ್ ಮಾಡಿದಾಗ ಎಷ್ಟು ಸೈಜ್ ಆಫ್ ಡಿಫೆಕ್ಟ್ ಇದೆ, ಸಪೋಸ್ 5 ಮಿಲಿಮೀಟ್ರು, 1 ಸೆಂಟಿಮೀಟ್ರ್, 1.5 ಸೆಂಟಿಮೀಟ್ರ್ ಅಂತ ನಾವು ಸ್ಕ್ಯಾನಲ್ಲಿ ಅದನ್ನು ಐಡೆಂಟಿಫೈ ಮಾಡ್ತೀವಿ. ಅದಾದಮೇಲೂ ಕೂಡ ಸ್ಕ್ಯಾನಲಲ್ಲಿ ಒಳಗಡೆ ಏನಿದೆ, ಫ್ಯಾಟ್ ಇದೆಯಾ, ಇಂಟೆಸ್ಟೈನ್ ಇದೆಯಾ, ಮೊಮೆಂಟಮ್ ಇದೆಯಾ ಅಂತಲೂ ಕೂಡ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಕಂಡುಹಿಡಿಬೋದು. ಸೊ ಡಯಾಗ್ನೋಸಿಸ್ ಆಯಿತು. ಡಯಾಗ್ನೋಸಿಸ್ ಆದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು? ಈ ಪೇಷಂಟ್ಸ್ಗಳಿಗೆ ಮೆಡಿಸಿನ್ಸ್ ಅಂತಲೇ ವಾಸಿ ಆಗುತ್ತಾ ಅಥವಾ ಇದಕ್ಕೆ ಆಪ್ರೇಷನ್ ಬೇಕಾ? ಅದಾದಮೇಲೂ ಕೂಡ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ಅಂಬೆಲಿಕಲ್ ಹರ್ನಿಯಾ ಬರೋದಕ್ಕೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ, ಒಂದು, ಕೆಲವರಿಗೆ ಬೈ ಬರ್ತೆ ಅಲ್ಲಿ ವೀಕ್ನೆಸ್ ಇರುತ್ತೆ. ಕೆಲವರು ಒಬೇಸಿಟಿ, ಯಾವಾಗ ನಮ್ಮದು ಬೊಜ್ಜು ಹೊಟ್ಟೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸಣ್ಣ ಹೋಲು 5 ಮಿಲಿಮೀಟ್ರ್ ಇರೋಂಥ ಹೋಲು ದೊಡ್ಡದಾಗ್ತಾ ಹೋಗುತ್ತೆ, ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ ಮಾಂಸಖಂಡಗಳು ಸ್ಟ್ರೆಚ್ ಆಗೋದ್ರಿಂದ ಅಂಬೆಲಿಕಸ್ಸಲ್ಲಿ ಆ ಹೋಲು ದೊಡ್ಡದಾಗುತ್ತೆ, ಅದು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಎಕ್ಸೆಸಿವ್ ಲಿಫ್ಟಿಂಗ್ ಹೆವಿ ವೆಯ್ಟ್ಸ್, ನಮ್ಮ ಕೈಲಾಗದರಷ್ಟು ತೂಕನ ಎತ್ತಂಥದ್ದು,